ಸ್ನೇಹಿತೆ ತ್ರಿಷಾ ಅವರು ವಿಜಯ್ಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಸ್ನೇಹದ ಸುನಾಮಿ ಎದ್ದಿದೆ. ಈಗ ತ್ರಿಷಾ ಕಣ್ಣೀರಿಗೆ ವಿಜಯ್ ಗೆಲುವಿನ ಮುಲಾಮನ್ನ ಹಚ್ಚಿದ್ದಾರೆ. ಈ ವಿಚಾರ ತೀವ್ರವಾಗಿ ಚರ್ಚೆ ಆಯಿತು. ರಾಜಕೀಯದ ಕುರುಕ್ಷೇತ್ರದಲ್ಲಿ ಅರ್ಜುನನಂತೆ ಗೆದ್ದು ಬಂದಿದ್ದಾರೆ ಅವರು. ಸುಭದ್ರಯ್ಯ ನಗುವಿಗೆ ಸಾರಥಿಯಾಗಿದ್ದಾರೆ ವಿಜಯ್ ಅವರು. ಗೆಲುವನ್ನೇ ತ್ರಿಷಾ ಅವರ ಬರ್ತ್ಡೇ ಗಿಫ್ಟ್ ಆಗಿ ದಳಪತಿ ಅವರು ಬದಲಿಸಿದಾರಲ್ಲ. ಇದು ಕೇವಲ ಮತಗಳ ಎಣಿಕೆ ಮಾತ್ರವಲ್ಲ, ದಶಕಗಳ ಸ್ನೇಹಕ್ಕೆ ತಮಿಳುನಾಡು ಕೊಟ್ಟಂತಹ ಬೆಸ್ಟ್ ವಿಶ್ ಇದು. ತ್ರಿಷಾ ಹುಟ್ಟಿದ ದಿನವೇ ವಿಜಯ್ ಅವರು ನಾಯಕನಾಗಿ ಉದಯವಾಗಿದ್ದಾರೆ. ವಿಜಯ್ ಸ್ನೇಹಿತೆ ತ್ರಿಷಾಗೆ ಬರ್ತ್ಡೇ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡಿ, ಸಹಜವಾಗಿ ಈ ವಿಚಾರಕ್ಕೆ ಬಂದಾಗ ಅವರ ವೈಯಕ್ತಿಕ ವಿಚಾರ, ಆ ವಿಚಾರವನ್ನು ಇಟ್ಕೊಂಡು ತೀವ್ರವಾಗಿ ಟೀಕೆ ಮಾಡಿದ್ರು, ಟಿಪ್ಪಣಿ ಮಾಡಿದ್ರು, ಆ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಚರ್ಚೆಗೀಡು ಮಾಡಿದ್ರು. ಇದರ ಹೊರತಾಗಿಯೂ ಕೂಡ ಬಹುಮತದತ್ತ ಈಗ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಈ ಒಂದು ವಿಚಾರ ಅಂದರೆ ನೇರವಾಗಿ ವಿಜಯ್ ಅವರನ್ನು, ಅವರ ಪಕ್ಷವನ್ನು, ಟಿವಿಕೆ ಪಕ್ಷವನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಅಂದರೆ ರ್ಯಾಲಿಗಳನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಕೊಡದೇ ಇರೋದು, ಸಭೆ ಸಮಾರಂಭಗಳನ್ನು ಮಾಡಿದ್ರೆ ಅಲ್ಲೂ ತೊಂದರೆ ಮಾಡೋದು, ಮತ್ತೊಂದು ಕಡೆಯಲ್ಲಿ ಅವರ ಪ್ರಾಪರ್ಟಿ ವಿಚಾರಕ್ಕೆ ಮತ್ತೊಂದು ಮಗದೊಂದು ಅಂತ ಅವರ ಸಿನಿರಂಗದ ಜೀವನ ಏನಿದೆ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗೀಡು ಮಾಡಿದ್ರು. ಅದಕ್ಕೆ ಅಲ್ಲಿಯ ಜನ ಈಗ ಏನಾದರೂ ಉತ್ತರ ಕೊಟ್ರ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದುರಾಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಟಿವಿಕೆ ಪಕ್ಷದ ನಟ ವಿಜಯ್ ಅವರಿಗೆ ತೀವ್ರವಾಗಿ ಮೈಲೇಜ್ ಸಿಗುತ್ತೆ. ಜೊತೆಗೆ ಅವರಲ್ಲಿ ಒಬ್ಬ ನಾಯಕತ್ವವನ್ನು ಕಾಣೋದಕ್ಕೆ ಜನ ಮುಂದಾದರು. ಈಗ ಕಿಶೋರ್ ಸರ್, ಸಹಜವಾಗಿ ನಾವು ನೋಡಿದಾಗ ಈ ಸಂಪೂರ್ಣ ಫಲಿತಾಂಶವನ್ನು ನೋಡಿದಾಗ ಒಂದು ಕಡೆ ಸಾಂಪ್ರದಾಯಿಕ ಮತದಾನ, ಮತ್ತೊಂದು ಕಡೆಯಲ್ಲಿ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್, ಈ ಎರಡರ ನಡುವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪಕ್ಷಗಳು ಕೂಡ ತಮ್ಮ ಮತ ಬ್ಯಾಂಕ್ಗಾಗಿ ಇದನ್ನು ಮಾಡುತ್ತೆ ರಾಜಕಾರಣವನ್ನು. ಆದರೆ ಇವತ್ತಿನ ದಿನಮಾನದಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ಫೋಕಸ್ ಮಾಡಬೇಕು ಅದೆಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆಯಾ ಅಂತ ಸದ್ಯಕ್ಕೆ ನಾವೀಗ ಟಿವಿಕೆ ರಿಸಲ್ಟನ್ನು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಆ ಪಕ್ಷವನ್ನು ತೊಂದರೆಗೀಡು ಮಾಡಿದ್ರು, ಸಮಸ್ಯೆಗೀಡು ಮಾಡಿದ್ರು, ಆದರೂ ಕೂಡ ಮನೆಗೆ ತೆರಳಿ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು, ಗೆಲುವನ್ನು ಸಾಧಿಸಿದ್ರು. ದೆಹಲಿಯಲ್ಲೂ ಕೂಡ ಸೇಮ್ ಆಯಿತು. ಅಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಗೆಲುವನ್ನು ಸಾಧಿಸ್ತು, ಅದು ಕೂಡ ಐತಿಹಾಸಿಕ ವಿಜಯವನ್ನು ಸಾಧಿಸ್ತು. ಹೀಗಾಗಿ ನಾಯಕರು ಈ ದಾರಿ ತಪ್ತಾ ಇದ್ದಾರಲ್ಲ, ಮತ್ತೆ ವಾಪಸ್ ಟ್ರ್ಯಾಕ್ಗೆ ಮುಂದಿನ ದಿನಗಳಿಗೆ ಬರೋದನ್ನು ನಾವು ಗಮನಿಸಬಹುದಾ ಅಂತ? ಇಲ್ಲ, ಇದರಲ್ಲಿ ನೀವು ಹೇಳೋದ್ರಲ್ಲಿ ಅರ್ಧ ಸತ್ಯ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಜನಗಳಿಗೆ ಅವರಿಗೆ ಸಂಪೂರ್ಣ ಚಿತ್ರಣ ಜನಗಳ ಮುಂದೆ ಇದೆ. ಅವರಿಗೆ ಗೊತ್ತು ಏನು ನಡೀತಿದೆ ಅಂತ. ಅಂದರೆ ಉದಾಹರಣೆಗೆ ವೋಟ್ ಚೋರಿ ಅನ್ನೋ ಆಪಾದನೆ ಏನಾದರೂ ಮಾಡಿದರೆ ಜನಗಳಿಗೂ ಗೊತ್ತು. ಅಂದರೆ ಅವರಿಗೂ ಮಾಹಿತಿ, ಇವರಷ್ಟೇ ಮಾಹಿತಿ ಅವರಿಗೂ ಬರುತ್ತೆ, ವೋಟ್ ಚೋರಿ ನಿಜವಾಗ್ಲೂ ನಡೀತಿದೆಯಾ ಇಲ್ವಾ. ಹಾಗಾಗಿ ಅವರ ವಿವೇಕವನ್ನು ಬಳಸಿಕೊಂಡು ಇದಕ್ಕೆ ತಕ್ಕಂತೆ ಇದು ಒಂದು ಇಶ್ಯೂ ಅಲ್ವಾ, ನಾನ್ ಇಶ್ಯೂನಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ವೋಟ್ ಹಾಕುವಂಥ ಒಂದು ವಿವೇಕ ಜನ ತೋರಿಸ್ತಿದ್ದಾರೆ. ಈಗ ತಮಿಳ್ನಾಡಿನಲ್ಲಿ ನೀವು ಹೇಳಿದ್ರಿ ವಿಜಯ್ ಅವರಿಗೆ ಎಷ್ಟು ತೊಂದರೆಗಳನ್ನು ಕೊಟ್ಟರು ಅಲ್ಲಿನ ರಾಜ್ಯ ಸರ್ಕಾರ ಆಗ ಅಂತ. ವಿಪರ್ಯಾಸ ಏನು ಅಂದರೆ ವಿಜಯ್ ಅವರು ಆ್ಯಕ್ಚುಲಿ ಕಾಂಗ್ರೆಸ್ಸಿನ ಜೊತೆ ಒಂದು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ನಾವು ಆ್ಯಕ್ಚುಲಿ ಅಲಯನ್ಸ್ ಮಾಡ್ಕೊಳ್ಳೋಣ, ಕಾಂಗ್ರೆಸ್ ಅವರು ಏನಾದರೂ DMK ಬಿಟ್ಟು ನಮ್ಮ ಜೊತೆ ಬರ್ತಾರಾ ನೋಡೋಣ ಅಂತ. ಯಾಕೆಂದರೆ ಆಗ ಒಂದು 4 ತಿಂಗಳ ಹಿಂದೆ ವಿಜಯ್ ಅವರಿಗೆ TVK ಅವ್ರಿಗೂ ಗೊತ್ತಿರಲಿಲ್ಲ ಅವರ ಶಕ್ತಿ ಪ್ರದರ್ಶನ ಈ ರೀತಿಯಾಗಿ ಹೊರಹೊಮ್ಮತ್ತೆ ಅಂತ. ಅಂದರೆ ಅವರೂ ಬೇರೆಯವರ ಒಂದು ಊರುಗೋಲನ್ನು ಬಳಸ್ಕೊಳ್ಳೋಣ ಅಂತಲೇ ಪ್ರಯತ್ನ ಪಟ್ಟರು ಪ್ರಾರಂಭದ ದಿನಗಳಲ್ಲಿ, ಕರೂರಿನ ಕಾಲ್ತುಳಿತ ಎಲ್ಲ ನಡೆಯುವಂತಹ ಆ ಕಾಲಘಟ್ಟದಲ್ಲಿ. ಆದರೆ ಕಾಂಗ್ರೆಸ್ನವರು ಅಲ್ಲಿ ಒಂದು ಎಡವಿದ್ರು ಅಂತ ನನಗನ್ಸುತ್ತೆ. ಈಗ ಎಲ್ಲ ಪಕ್ಷಗಳು ಏನು ಅನ್ಕೋತಾರೆ, ಕಳೆದ ವರ್ಷ 20% ವೋಟ್ ಶೇರ್ ಇದ್ದರೆ ಈ ವರ್ಷ 20 ಇದ್ದರೆ ಅದನ್ನು ಗ್ರೋತ್ ಅಂತ ಅಂದ್ಕೊಳ್ಳಲ್ಲ. 25%, 30%ಗೆ ಬೆಳೆದ್ರೆ ಅದು ಗ್ರೋತ್, ಅದು ಏಳಿಗೆ, ಅದು ಬೆಳವಣಿಗೆ ಅಂತ ಅಂದ್ಕೋತಾರೆ. 20 ಇದ್ದರೆ ನಾವು ನಿಂತ ನೀರಲ್ಲೇ ನಿಂತು ಬಿಟ್ಟಿದ್ದೀವಿ ಅನ್ನೋ ಥರ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದ್ದೀವಿ ಅಂತ ಎಲ್ಲ ಪಾರ್ಟಿಗಳು ಅಂದ್ಕೊಳ್ತಾರೆ. 20, 15ಕ್ಕೋ 10ಕ್ಕೋ 5ಕ್ಕೋ ಇಳಿದ್ಬಿಟ್ರೆ ಆಗ ಅದನ್ನು ಗ್ರೋತ್ ಅಂತ ಅಂದ್ಕೊಳ್ಳಲ್ಲ. ಕೇವಲ ಒಂದು ಪಕ್ಷ ಮಾತ್ರ ಹಾಗೆ ಅಂದ್ಕೊಳ್ಳುತ್ತೆ, ಅದರ ಕತೆ ಬಿಡಿ. ಆದರೆ ಸಮಸ್ಯೆ ಏನು ಅಂದರೆ ಇಲ್ಲಿ ಎಲ್ಲ ಪಾರ್ಟಿಗಳು ಆದಷ್ಟು ಯೂತ್ ಯಾರಿದ್ದಾರೆ, ಜೆನ್ಸಿ ಯಾರಿದ್ದಾರೆ, ಇವರೆಲ್ಲರನ್ನೂ ಒಂದು ರೀತಿ ಓಲೈಸಿಕೊಂಡು ಅವರಿಗೆ ಹತ್ತಿರ ಆಗೋ ರೀತಿ ಪ್ರಯತ್ನ ಪಡ್ತಿದ್ದಾರೆ. ವಿಜಯ್ ಅವರು ಕೂಡ ಮಾಡಿದ್ದು ಅದೇನೆ.
ಅಂದರೆ ಮಹಿಳಾ ಮತದಾರರು, ಉದ್ಯೋಗ ಇಲ್ಲದೆ ಇರೋರು, ಈಗಷ್ಟೇ ಡಿಗ್ರಿ ಮುಗಿಸಿದಂಥವ್ರು ಅಥವಾ ಖಾಸಗಿ ಉದ್ಯೋಗದಲ್ಲಿರುವಂಥವ್ರು, ಇವರೆಲ್ಲರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವರಿಗಾಗಿ ಒಂದು ಪಕ್ಷ ಕಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಅವರು ಎಲ್ಲ ಕಡೆ ರ್ಯಾಲಿಗಳು ಮಾಡಿದ್ರು. ಆದರೆ ಇನ್ನೊಂದು ಅಂಶ ನೀವು ಗಮನಿಸಬೇಕು, ಅವರು ಎಲ್ಲಿ ಕೂಡ ಇದು ಮಾಧ್ಯಮಗಳಿಗೆ ಅವರು ಇಂಟರ್ವ್ಯೂ ಕೊಡಲಿಲ್ಲ. ಹೌದು, ದೆಹಲಿ ಮಾಧ್ಯಮಗಳಿಗಾಗಲಿ ಲೋಕಲ್ ಮಾಧ್ಯಮಗಳಿಗಾಗಲಿ ಯಾರಿಗೂ ತುಂಬ ದೂರ ಇದ್ದು ಜನಗಳಿಗೆ ಹತ್ತಿರ ಆಗ್ತಾ ಹೋದರು. ಜನಗಳಿಗೆ ಬಹುಶಃ ಅದೇ ಇಷ್ಟ ಆಯಿತು ಅಂತ ಕಾಣುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಯಾಕೆಂದ್ರೆ ಜೆನ್ಸಿ ಅವರೆಲ್ಲ ಇರೋದೇ ಸೋಷಿಯಲ್ ಮೀಡಿಯಾ. ಜೆನ್ಸಿ ಮಾತ್ರ ಅಲ್ಲ, ನನ್ನ ಇದರ ಪ್ರಕಾರ ಜೆನ್ ಝಡ್ಗೆ ದೇ ಆರ್ ದಿ ವೋಟರ್ಸ್, ಜೆನ್ ಅಲ್ಫಾ ಆಲ್ಸೋ. ಜೆನ್ ಅಲ್ಫಾ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಇದೆ. ತನ್ನ ತಂದೆಯವರಿಗೆ ಹೋಗುವಾಗ ನೀವು ವಿಜಯ್ಗೆ ವೋಟ್ ಹಾಕದಿದ್ರೆ ನಂತರ ಮಾತಾಡಬಾರ್ದು ಅಂತ. ಜೆನ್ ಅಲ್ಫಾ. ಮತ್ತೊಂದು ಈ 8 ಗ್ರಾಮ್ ಚಿನ್ನ ಏನಿದೆಯಲ್ಲ, ತುಂಬಾ ಹೆಚ್ಚಳ ಆಗಿರೋ ಕಾಲದಲ್ಲಿ 50% ಹೆಣ್ಣು ಮಕ್ಕಳು ವೋಟ್ ಶೇರ್ ಏನಿದೆಯಲ್ಲ ಅದನ್ನ ಟಾರ್ಗೆಟ್ ಮಾಡ್ತು ಅಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಸ್ತಿ. ಅದು ಅಣ್ಣಾ DMK ಅವರು ಸಹ ಲಾಸ್ಟ್ ಟೈಮ್ ಮಾಡಿದ್ರು. ಈಗ ಇಂಪ್ಲಿಮೆಂಟೇಷನ್ ಕೂಡ ಕಷ್ಟ ಆಗುತ್ತೆ. ಅಂದ್ರೆ ಏನು ಅಂದ್ರೆ ಈಗ 109, 110 ಏನಿದ್ದಾರೆ ಫಸ್ಟ್ ಟೈಮ್ MLAಗಳು ಇವರೆಲ್ಲರೂ, ಅಥವಾ ಒಂದು 20 ಜನ ಬೇರೆ ಪಾರ್ಟಿಗಳಿಂದ ಬಂದವರು ಅಂತಾನೆ ಅನ್ಕೊಳ್ಳೋಣ. ಮಿಕ್ಕವರೆಲ್ಲರೂ ಫಸ್ಟ್ ಟೈಮ್ ಪಾಲಿಟಿಕ್ಸ್ಗೆ ಬಂದವರು. ಅವರು ತಪ್ಪುಗಳೇ ಮಾಡೋದಿಲ್ವಾ? ಈ DMK ಅವರಾಗಲಿ, ADMK ಅವರಾಗಲಿ, BJP ಅವರಾಗಲಿ ಪ್ರತಿಯೊಬ್ಬರು ಇವರುಗಳನ್ನು ತನ್ನ ತೆಕ್ಕೆಗೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಂದರೆ ಈ ಹೊಸ MLAಗಳು ಎಡವಿದ್ದಾರೆ ಅಥವಾ ಆಮಿಷ ಒಡ್ಡಿ ಅವರನ್ನು ಎಳ್ಕೊಳ್ಳೋದು, ಈ ರೀತಿಯ ಪ್ರಯತ್ನಗಳು ನಡೀತಿರುತ್ತೆ. ತಪ್ಪುಗಳು ಮಾಡಿದರೆ ಎಳ್ಕೊಳ್ಳೋಣ ಅಂತನೋ, ಅಥವಾ ಈಗ ನಾನು ಈಗ ನೋಡ್ತಾ ಇದ್ದೆ ಕಾಂಗ್ರೆಸ್ಸಿಂದು ಸಂಖ್ಯೆ ಈಗ 9 ಇದೆ. ಅಲ್ಲಿ DMK ಪ್ಲಸ್ 57 ಏನು ಕಾಣ್ತಿದೆ, ಅದರಲ್ಲಿ ಕಾಂಗ್ರೆಸ್ಸಿನ ಸಂಖ್ಯೆ 9 ಇದೆ. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 12ನೇ ಸುತ್ತಿನಲ್ಲಿ ಸಮರ್ಥ್ಗೆ 9,952 ಇಷ್ಟು ಮತಗಳಿಂದ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಭಾರಿ ಹಿನ್ನಡೆಯನ್ನು ಅನುಭವಿಸಿದರು. ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಈಗ ಕಾಂಗ್ರೆಸ್ ಅಚ್ಚರಿಯ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲೂ ಕಾಂಗ್ರೆಸ್ ಗೆಲುವಿನತ್ತ ದಾಪುಗಾಲನ್ನು ಇಡುತ್ತಾ ಇದೆ. ಹೀಗಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈಗ ಸೋಲಿನತ್ತ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಬಾಗಲಕೋಟೆಯಲ್ಲಿ ಈಗಾಗಲೇ ಗೆಲುವನ್ನು ಸಾಧಿಸಿದ್ರು. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಕಾಂಗ್ರೆಸ್ಸು ಗೆಲುವಿನತ್ತ ದಾಪುಗಾಲ ನೀಡ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಅಂತರ ಎಷ್ಟಿದೆ ಬಾಗಲಕೋಟೆಯಲ್ಲಿ ಅಂದರೆ 17,205. ಬಾಗಲಕೋಟೆ ಇತಿಹಾಸದಲ್ಲಿ ನಾವು ನೋಡಿದಾಗ ಕಳೆದ 25-30 ವರ್ಷಗಳಲ್ಲಿ ಕಾಂಗ್ರೆಸ್ ಇಷ್ಟೊಂದು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಬಾಗಲಕೋಟೆಯಲ್ಲಿ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ 9,952 ಇಷ್ಟೊಂದು ಮತಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್ಸು. ಅಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂಥದ್ದು ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಇನ್ನು ಉಮೇಶ್ ಮೇಟಿ ಅವರು ಕೂಡ ಈಗ ಉದಯೋನ್ಮುಖ ನಾಯಕ ಬಾಗಲಕೋಟೆಯಲ್ಲಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ಮತಗಳ ಅಂತರದಿಂದ ಅವರ ತಂದೆಯವರೂ ಕೂಡ ಕಳೆದ ಈ 30 ವರ್ಷದ ರಾಜಕಾರಣ ಏನಿದೆ ಅದರಲ್ಲಿ ಗೆಲುವನ್ನು ಸಾಧಿಸಿರಲಿಲ್ಲ. ಹೀಗಾಗಿ ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಈಗ ಉದಯೋನ್ಮುಖ ನಾಯಕ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ಗಿರೀಶ್ ಗೌಡ ಸರ್, ನಾವು ಸಹಜವಾಗಿ ಈ ನಿಮ್ಮ JDS ಪಕ್ಷವನ್ನು ನೋಡಿದಾಗ ಸ್ಥಳೀಯ ಮಟ್ಟದ ಒಂದು ಪಕ್ಷವಾಗಿ, ಬೃಹತ್ ಪಕ್ಷವಾಗಿ ಬೆಳಿಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದೆ, ಒಂದು ಸ್ಥಳೀಯ ಮಟ್ಟದ ಪಕ್ಷ ಬೇಕು ರಾಜ್ಯಕ್ಕೆ ಅನ್ನುವಂಥದ್ದು. ಹೀಗಾಗಿ ಪ್ರಾದೇಶಿಕ ಪಕ್ಷ ಬೇಕು ಅಂತ. ಹೀಗಾಗಿ ಯಾವಾಗ ಕುಮಾರಸ್ವಾಮಿಯವರು CM ಆದರೂ ಮೈತ್ರಿ ಪಕ್ಷದಲ್ಲಾಗಿರ್ಬೋದು ಅಥವಾ ಮತ್ತೊಂದು ಪಕ್ಷದಲ್ಲಾಗಿರ್ಬೋದು, ಆದಂತಹ ಸಂದರ್ಭದಲ್ಲಿ ಜನಪರ ಯೋಜನೆಗಳಂತ ನೋಡಿದಾಗ ತುಂಬ ಕೊಟ್ಟಿದ್ದಾರೆ ಜನಪರ ಯೋಜನೆಗಳನ್ನು. ಅದನ್ನು ಸರಿಯಾಗಿ ಜನರಿಗೆ ತಲುಪಿಸುವಲ್ಲಿ JDS ವಿಫಲವಾಯಿತಾ? ಪಕ್ಷವನ್ನು ಸರಿಯಾಗಿ ಕಟ್ಟುವಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಫಲವಾಗ್ತಾ ಇದೆಯಾ ಅಂತ? ಇಲ್ಲ, ಈಗ ಕುಮಾರಣ್ಣವರು ಮುಖ್ಯಮಂತ್ರಿ 2 ಸರಿ ಆಗಿದ್ರು, ನಿಮಗೆಲ್ಲ ಗೊತ್ತಿದೆ. 2 ಸರಿ ಆದಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ BJP ಅವರು ಕೂಡ ಹೇಳಿದ್ದಾರೆ, ಕುಮಾರಣ್ಣವರು ಮೊದಲೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು, ಒಳ್ಳೆ ಯಶಸ್ವಿ ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾರೆ. 2ನೇ ಸರಿ ಮಾಡಿದಾಗಲೂ ಕೂಡ ಏನೇನು ಕೈಘಟನೆಗಳಾಯಿತು ಅದು ನಿಮಗೂ ಕೂಡ ಗೊತ್ತಿರೋಂಥದ್ದೇ. ನಾವೆಲ್ಲೂ ಕೂಡ ಇವತ್ತು ಕೂಡ ನಮ್ಮಲ್ಲಿ JDS ಯಾವ ಥರ ನಾವು ಪ್ರಬಲವಾಗಿ ಕಟ್ತಾ ಇದ್ವಿ ಅಂದರೆ ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಹೋಗ್ತಿದೆ. ಕುಮಾರಣ್ಣವ್ರು ಕೇಂದ್ರ ಸಚಿವರಾದಮೇಲೆ ಅವರ ರಾಜ್ಯಕ್ಕೆ ಸಮಯ ಕೊಡೋಕ್ಕಾಗ್ತಿಲ್ಲ. ನಮಗೆ ಕೂಡ ಅಪೇಕ್ಷೆ ಕೂಡ ಇದೆ, ಕುಮಾರಣ್ಣವ್ರ ರಾಜ್ಯಕ್ಕೆ ಮತ್ತೆ ಮರಳಿ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲೂ ಕೂಡ ಕುಮಾರಣ್ಣವರು ನಿರ್ಧಾರ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನಾವು
ನಾವು ಎಲ್ಲೂ ವಿಫಲ ಆಗಿಲ್ಲ. ಪಕ್ಷ ಮತ್ತೊಂದು ವಿಷಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಯಾ ರಾಜಕೀಯ ಕಾಲಘಟ್ಟದಲ್ಲಿ ಕೆಲವೊಂದು ಏನೇನು ಘಟನೆಗಳು ಆಗುತ್ತೆ ಅದೆಲ್ಲರಿಗೂ ಕೂಡ ಗೊತ್ತಿರೋಂಥದ್ದೇನೆ. ಇಲ್ಲಿ ಸಂದರ್ಭ ಕೆಲವು ಕಡೆ ನಿಮ್ಗೆ ಗೊತ್ತಿದೆ, ನಾವು BJPಗೆ ಹೋದ ಆ ತಮ್ಮ ಒಂದು ಆರೋಪ ಬತ್ತು 20 ತಿಂಗಳು ಮಾತು ಏನೋ ತಪ್ಪಾದ್ಮೇಲೆ ಇವರು ಏನೋ ಇವತ್ತು ಕೂಡ ಅವತ್ತು ಏನಾನ ಕುಮಾರಣ್ಣವ್ರು ಏನೋ 20 ತಿಂಗಳು ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದ್ರು, ಇವತ್ತು ಕೂಡ ಶಾಶ್ವತವಾಗಿ ಕುಮಾರಣ್ಣವರೇ ಇರ್ತಿದ್ರು ಅನ್ನೋದು ಕೂಡ ಆರೋಪಗಳು ಇದ್ದಾವೆ. ಭಾಳಷ್ಟು ಕೂಡ ಹೇಳ್ತಲೇ ಇರ್ತಾರೆ. ಸೊ ಹಾಗಾಗೇನಿಲ್ಲ, ನಾವು ಕೂಡ ಎಲ್ಲೂ ಕೂಡ ಈಗ ನಮ್ಮ JDS ಸಂಬಂಧಪಟ್ಟಂಗೆ ಇವತ್ತು ಪ್ರಾದೇಶಿಕ ಪಕ್ಷ ಇತ್ತೀಚೆಗೆ ಜಾತ್ಯತೀತ ಜನತಾದಳ ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಆಗ್ತಾ ಇದೆ. ಅಲ್ಲಲ್ಲ, ಜಾತ್ಯತೀತ ನಮ್ಮಲ್ಲಿ ನಮ್ಮ ಜಾತ್ಯತೀತ ಏನಿದೆ ನಮ್ಮಲ್ಲಿ ಇದೆ. ಕೆಲವೊಂದು ಸರಿ ಏನಾಗಿದೆ, ನಾವು ಸರ್ವೈವಲ್ ಆಗಬೇಕು ಮತ್ತೊಂದು ಮಗದು ಅಂತೇಳಿ ನಮ್ಮ ತತ್ವಗಳು ಜಾತ್ಯತೀತತೆ ನಾವು ಬಿಟ್ಟಿಲ್ಲ. ಈಗ BJP ಜೊತೆಲಿ ಇದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮ ತತ್ವಗಳು ಜಾತ್ಯತೀತತೆ ಬಿಟ್ಟಿಲ್ಲ. ಇವಾಗ ನಿಮಗೆ ಗೊತ್ತಿದೆ, ಇವಾಗ ವೆಸ್ಟ್ ಬೆಂಗಾಳಲ್ಲಿ ಕೆಲವು ಡಿಸ್ಕಷನ್ ಮಾಡ್ತಿದ್ರು ಸರ್ಗಳು, ಇಲ್ಲಿ ಏನೋ ಓಟ್ ಚೋರಿನೋ ಮತ್ತೊಂದೋ ಮಗದೋ ಅಂತ ಹೇಳ್ತಿದ್ರು. ನಾವು ಪಶ್ಚಿಮ ಬಂಗಾಳ ಗೆದ್ದಂಥ ಅವಶ್ಯಕತೆ ಇತ್ತು. 2 ವರ್ಷದ ಹಿಂದೆಯಿಂದನೂ ಕೂಡ ನಮ್ಮ ಯಾರು ಅಮಿತ್ ಶಾ ಅವರು ಗೃಹ ಮಂತ್ರಿ ಅವರು ಕೂಡ ಅಲ್ಲಿ ರಣತಂತ್ರ ಎಣೆದಿದ್ರು. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ದೇಶ ರಾಷ್ಟ್ರ ಮತ್ತೊಂದು ಮಗದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಕಾಂಪ್ರಮೈಸ್ ಇಲ್ಲ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತಿದೆ, ಒಂಥರ ಬಾಂಗ್ಲಾದೇಶವ್ರಿಗೆ ಏನಾದ್ರು ಈ ಭಾರತ ದೇಶಕ್ಕೆ ನುಸುಳ್ತಾ ಇದ್ದಾರೆ ಅಂತ ಅದೊಂದು ಹೆಬ್ಬಾಗ್ಲಾಗಿತ್ತು. ಇಲ್ಲೂ ಕೂಡ ಹೇಳಿದ್ರು, ಬಾಂಗ್ಲಾದಲ್ಲಿ ಒಬ್ಬ MP ಕೂಡ ಹೇಳ್ತಾನೆ ಬಾಂಗ್ಲಾದೇಶದವನು, ಇವ್ರು ಏನಾದರೂ ಕೂಡ ಏನು ಸರ್ ಹೇಳ್ತಾರೆ ಒಬ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಏನಾನ ಕೂಡ ಕಾಂಗ್ರೆಸ್ TMCನ ಬಂದ್ಬಿಟ್ರೆ ನಾವು ಈ ದೇಶಕ್ಕೆ ನುಗ್ಸುಳಕ್ಕೂ ಆಗಲ್ಲ, ಇಲ್ಲಿ ಎಲ್ಲರೂ ಕೂಡ ನಮ್ಮ ದಪ್ತರ ವಾಪಸ್ಸು. ಸೊ ಹಾಗಾಗಿ ನಾವು ಲೆಕ್ಕಾಚಾರ ಅದನ್ನು ತೋರಿಸ್ತಾ ಇಲ್ಲಲ್ಲ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ಡೇಟಾ ಪ್ರಕಾರ 2003ರಿಂದ 2004ರಿಂದ 2013ರವರೆಗೆ 90,000 ಜನರನ್ನ ಆಚೆ ಹಾಕಿದ್ದಾರೆ. ಅದೇ 2013ರಿಂದ 2026ರವರೆಗೆ 11,000 ಜನರನ್ನ ಮಾತ್ರ ಬಾಂಗ್ಲಾದವ್ರನ್ನ ಆಚೆ ಹಾಕಿದ್ದಾರೆ. ಈ ಡೇಟಾ ಏನು ಹೇಳ್ತಾ ಇದೆ ನಮಗೆ? ಇದು ಒಂದು ನಿಮಿಷ ಏನಂತಂದ್ರೆ, ಇಡೀ ರಾಷ್ಟ್ರದೊಳಗಡೆ ನುಸುಳುಕೋರು ಎಷ್ಟಿದ್ದಾರೋ ಅದರ 2 ಪಟ್ಟು ಜನ ಇರೋದು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದೊಳಗಡೆ, ಈಗ ಜಾರ್ಖಂಡ, ಇವೆಲ್ಲಗಳು ಈಗ ರಿಸರ್ಚ್ ಆಗ್ತಾ ಬರ್ತಾ ಇದೆ. ಈಗ ಪಶ್ಚಿಮ ಬಂಗಾಳದೊಳಗಡೆ ಕ್ಲೀನ್ ಮಾಡೋ ಕೆಲಸಕ್ಕೆ ಅಡಚಣೆ ಆಗಿರ್ತಕ್ಕಂಥವ್ರು ಯಾರು? ಮಮತಾ ಬ್ಯಾನರ್ಜಿ. ಹಿರಿಯರ ಪ್ರಶ್ನೆ ಒಂದು ಉತ್ತರ ಇದೆ. ಇವರು ಬಂದಿರೋದು 2014 ಈಚೆಗೆಲ್ಲ, 2014